ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಸನ್ನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ, ಸೊ ಚರ್ಚಿಗೆ ಹೊರಡ್ತಾ ಇದ್ದೇವೆ. ಹಾಗೆ ಇದು ನನ್ನದು ಫಸ್ಟ್ ಮಿನಿ ಲಾಗ್ ಆಗಿದೆ. ಹಾಗೆ ಅಮ್ಮ ಇವತ್ತು ಅಡ್ಡೆ ಮಾಡಿದ್ರು, ಹಲಸಿನನ್ನಿದು ಅಡ್ಯ. ಸೊ ಅದನ್ನು ತಿಂದು ಹೊರಡುವ ಅಂತ ಹೇಳುವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು. ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಮಳೆ. ಹಾಗೆ ಇವತ್ತು ಸನ್ನಿ ಕೂಡ ದುಬೈಗೆ ಹೊರಟಿದ್ದಾರೆ. ಹಾಗೆ ಫಸ್ಟಿಗೆ ಚರ್ಚಿಗೆ ಹೋಗಿ ಆಮೇಲೆ ಲಗೇಜ್ ಎಲ್ಲ ಪ್ಯಾಕ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇವೆ. ಸೊ ಸನ್ನಿ ಗಾಡಿ ಬಿಡ್ತಾ ಇದ್ದಾರೆ. ಹಾಗೆ ಅಪ್ಪ, ಅಮ್ಮ, ನಾನು ಹೋಗ್ತಾ ಇದ್ದೇವೆ. ನಾನು ಮತ್ತು ಅಮ್ಮ ಒಂದೇ ಲೆಕ್ಕದ ಡ್ರೆಸ್ ಹಾಕಿದ್ದೇವೆ. ಹೇಗೆ ಕಾಣಿಸ್ತಿದ್ದೇವೆ? ಸೊ ಫೈನಲಿ ನಾವಿವಾಗ ಚರ್ಚಿಗೆ ರೀಚ್ ಆಗಿದ್ದೇವೆ. ಇದು ಉಪ್ಪಿನಂಗಡಿ ಚರ್ಚಿನ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಇವಾಗ ಪೂಜೆ ಎಲ್ಲ ಆಯ್ತು. ಪೂಜೆ ಆಗಿ ನಾವೊಂದು ಹೋಟೆಲ್ಗೆ ಬಂದಿದ್ದೇವೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ. ನಾನು, ಸನ್ನಿ, ಅಪ್ಪ, ಅಮ್ಮ ಮತ್ತು ಸನ್ನಿಯ ಫ್ಯಾಮಿಲಿ ಇದೆ, ಅವರ ದೊಡ್ಡಪ್ಪ ಹಾಗೆ ಅವರ ಫ್ಯಾಮಿಲಿ. ಹಾಗೆ ನಾನು ಬನ್ಸ್ ಆರ್ಡರ್ ಮಾಡಿದ್ದೆ. ಹಾಗೆ ಸನ್ನಿ ವಡೆ ಆರ್ಡರ್ ಮಾಡಿದ್ದು, ಅದನ್ನ ಎಲ್ಲ ತಿಂದು ಇದು ಹೋಟೆಲಿಂದ ಹೊರಗಡೆ ಚರ್ಚಿನ ವ್ಯೂ ನೋಡ್ಬೋದು ನೀವು ಹೇಗಿದೆ ಅಂತ ಹೇಳಿ. ಹಾಗೆ ನಾವಿವಾಗ ಮನೆಗೆ ಹೊರಟ್ವಿ. ಇದು ಉಪ್ಪಿನಂಗಡಿ ಪೇಟೆ. ಮನೆಗೆ ಬಂದ ನಂತರ ಅಮ್ಮ ಇವತ್ತು ಮಧ್ಯಾಹ್ನ ಊಟಕ್ಕೆ ಕೋಲ್ಡ್ ರೊಟ್ಟಿ ಮತ್ತೆ ಚಿಕನ್ ಸಾರು, ಸ್ವಲ್ಪ ಪೋರ್ಕು ಕೂಡ ಇತ್ತು, ಮತ್ತೆ ಕೋಳಿ ಸುಕ್ಕ ಹಾಗೆ ರೈಸ್. ಸೊ ಇಷ್ಟನ್ನೆಲ್ಲ ಮಾಡಿದ್ವಿ. ಇವತ್ತು ನಮ್ಮ ಹುಡುಗ ಹೋಗ್ತಾ ಇದ್ದಾರಲ್ವಾ ದುಬೈಗೆ, ಹಾಗೆ ಕಟ್ಟಿ ಊಟ ಮಾಡಲಿ ಅಂತ ಹೇಳಿ. ಹಾಗೆ ಊಟ ಆದ ನಂತರ ಸ್ವಲ್ಪ ಮಾವಿನಕಾಯಿ ಕೂಡ ಇತ್ತು, ಅದನ್ನು ಕೂಡ ನಾವು ತಿಂದ್ವಿ. ಹಾಗೆ ಊಟ ಎಲ್ಲ ಆಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ವಿ ಟಪ ಅಂತ ಹೇಳಿ. ಹಾಗೆ ಅವರ ಫ್ರೆಂಡು ಕೂಡ ಆ ಟೈಮಲ್ಲಿ ಬಂದರು. ಸೊ ಲಗೇಜ್ ಎಲ್ಲ ಇಡ್ತಾ ಇದ್ದಾರೆ. ಹಾಗೆ ಹೋಗುವ ಮುಂಚೆ ಒಂದು ಚಿಕ್ಕ ಪ್ರೇಯರ್ ಕೂಡ ಮಾಡಿದ್ವಿ, ಅವರ ಪಯಣ ಸುಖಕರ ಆಗಿರ್ಲಿ ಅಂತ ಹೇಳಿ. ಹಾಗೆ ಸನ್ನಿನ ಬಿಡ್ಲಿಕ್ಕಂತ ಹೇಳಿ ನಾನು ಮತ್ತೆ ಅವರಿಬ್ರು ಫ್ರೆಂಡ್ಸ್ ಕೂಡ ಇದ್ರು. ಸೊ ನಾವು 4 ಮಂದಿ ಹೋಗ್ತಾ ಇದ್ದೇವೆ. ಹಾಗೆ ಫೈನಲಿ ಇವಾಗ ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗಿದ್ವಿ. ಇದುವೇ ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹಾಗೆ ನಾವು ಟೈಮಿಗೆ ರೀಚ್ ಆದ್ವಿ ಏರ್ಪೋರ್ಟಿಗೆ. ಸನ್ನಿ ಅಂತೂ ಖುಷಿಯಾಗಿದ್ದಾರೆ ಹೋಗುದಂತ ಹೇಳಿ ದುಬೈಗೆ. ಆದ್ರೆ ನನಗೆ ಸ್ವಲ್ಪ ಬೇಜಾರು ಆಗ್ತಿದೆ, ಈ ಕಡೆ ಭಯ ಕೂಡ ಆಗ್ತಾ ಉಂಟು. ಮಳೆ ಬೇರೆ ಬರ್ತಾ ಉಂಟಲ್ಲ, ಹಾಗೆ ಭಯ ಕೂಡ ಆಗ್ತಾ ಉಂಟು. ಹಾಗೆ ಲಾಸ್ಟ್ ಟೈಮ್ ಅಹಮದಾಬಾದ್ನಲ್ಲಿ ನಡೀತಿರುವಂಥದ್ದು ನಿಮಗೆ ಗೊತ್ತು. ಹಾಗೆ ಅದನ್ನೆಲ್ಲ ನಡೆಸುವಾಗ ಸ್ವಲ್ಪ ಭಯ ಆಗ್ತಿತ್ತು. ಹಾಗೆ ದೇವರು ನಮ್ಮ ಜೊತೆ ಇದ್ದಾರೆ ಅನ್ನೋ ಭರವಸೆ ಕೂಡ ಇದೆ ನಮಗೆ. ಹಾಗೆ ಅವರನ್ನು ಏರ್ಪೋರ್ಟಿಗೆ ತಲುಪಿಸಿ ಅಲ್ಲಿ ನೋಡ್ತಾ ಇದ್ದೀರಿ ಹೋಗ್ತಾ ಇದ್ದಾರೆ. ಟೆನ್ಷನ್ನೇ ಇಲ್ಲದೆ ಫ್ರೀಯಾಗಿ ಹೋಗ್ತಾ ಇದ್ದಾರೆ. ಆದರೆ ನಮಗೆ ಸ್ವಲ್ಪ ಭಯ ಆಗ್ತಾ ಇದೆ ಅಷ್ಟೇ. ಸೊ ಅವರನ್ನು ಏರ್ಪೋರ್ಟಿಗೆ ಬಿಟ್ಟು ಇವಾಗ ನಾನು ನನ್ನ ಮನೆಗೆ, ಅಂದರೆ ನನ್ನ ಅಮ್ಮನ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೇನೆ. ಹಾಗೆ ಏರ್ಪೋರ್ಟಿಂದ ಮೇಲೆ ನೋಡುವಾಗ ಸಿಕ್ಕಾಪಟ್ಟೆ ಮಳೆ ಬಂದು ಫುಲ್ ನೀರು ನಿಂತಿದೆ, ನೀವು ನೋಡ್ಬೋದು. ಹಾಗೆ ಫ್ರೆಂಡ್ಸ್, ನಾನು ಈ ನನ್ನ ಮಿನಿ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.